ಸರ್, ಇತ್ತೀಚೆಗೆ ನಿಮ್ಗೊಂದು ಆಕ್ಸಿಡೆಂಟ್ ಕೂಡ ಆಗುತ್ತೆ, ಅಲ್ಲಿ ನೀವು ಅದೃಷ್ಟವಶಾತ್ ಪಾರಾಗ್ತೀರಿ. ಭಗವಂತ ನನಗೆ ಎರಡನೆಯ ಜೀವವನ್ನ ಮರು ಕೊಟ್ಟಿದ್ದಾರೆ ಅಂತೇಳಿ ನಾನು ಅನ್ಸ್ಲಿಕ್ಕೆ ಬಹಳ ನೋವಿನಿಂದ ಮತ್ತು ಭಗವಂತನ ಕೃಪೆಯಿಂದ ನಾನು ಮಾಡಿದ ಉತ್ತಮ ಕೆಲಸ ಕಾರ್ಯಗಳು, ನಾನು ನನ್ನ ಕಾರ್ಯಕರ್ತರಿಗೆ ಮಾಡಿದಂತ ಸೇವೆಗಳ ಫಲ ನಾನು 100ಕ್ಕೆ 100 ಆ ಸನ್ನಿವೇಶ ನೋಡಿದ್ರೆ ಯಾವುದೇ ಕಾರಣಕ್ಕೂ ಉಳಿಯುವಂತ ಪರಿಸ್ಥಿತಿ ಇರಲಿಲ್ಲ. ನನಗೆ ಈ ಒಂದು ಪುನರ್ಜನ್ಮ ನೀಡಿದಂತ ಭಗವಂತನಿಗೂ ನನ್ನ ಎಲ್ಲ ದೇವರುಗಳಿಗೂ ನನ್ನ ನಾಯಕರುಗಳಿಗೆ ಆಭಾರಿಯಾಗಿದ್ದೇನೆ. ಸರ್, ಇತ್ತೀಚೆಗೆ ನಿಮ್ಗೊಂದು ಆಕ್ಸಿಡೆಂಟ್ ಕೂಡ ಆಗುತ್ತೆ, ಅಲ್ಲಿ ನೀವು ಅದೃಷ್ಟವಶಾತ್ ಪಾರಾಗ್ತೀರಿ. ಸೊ ಅದನ್ನ ಯಾವ ರೀತಿ ಬಣ್ಣಿಸ್ತೀರಿ ಸರ್? ನಿಜಕ್ಕೂ ಭಗವಂತ ನನಗೆ ಎರಡನೆಯ ಜೀವವನ್ನ ಮರು ಕೊಟ್ಟಿದ್ದಾರೆ ಅಂತೇಳಿ ನಾನು ಅನ್ಸ್ಲಿಕ್ಕೆ ಬಹಳ ನೋವಿನಿಂದ ಮತ್ತು ಭಗವಂತನ ಕೃಪೆಯಿಂದ ನಾನು ಮಾಡಿದ ಉತ್ತಮ ಕೆಲಸ ಕಾರ್ಯಗಳು, ನಾನು ನನ್ನ ಕಾರ್ಯಕರ್ತರಿಗೆ ಮಾಡಿದಂತ ಸೇವೆಗಳ ಫಲ ನಾನು 100ಕ್ಕೆ 100 ಆ ಸನ್ನಿವೇಶ ನೋಡಿದ್ರೆ ಯಾವುದೇ ಕಾರಣಕ್ಕೂ ಉಳಿಯುವಂತ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಒಂದು ಪವಾಡ ಸದೃಶ ಭಗವಂತನ ಕೃಪೆ, ನನ್ನ ಕಾರ್ಯಕರ್ತರು ಮುಖಂಡರುಗಳ ಭಾವನೆ ದೇವರ ರೂಪದಲ್ಲಿ ನನಗೆ ತಲುಪಿ ಈ ಒಂದು ಅವಕಾಶಗಳು ನನಗೆ ಒದಗಿ ಬಂದಿದೆ. ಹಾಗಾಗಿ ಮತ್ತೆ ಪುನರ್ಜನ್ಮವನ್ನ ಕೊಟ್ಟಿರ್ತಕ್ಕಂಥ ನನ್ನ ನಾಯಕರ ಪರವಾಗಿ, ನನ್ನ ಮುಖಂಡರುಗಳ ಪರವಾಗಿ ನಾನು ದೇವರಲ್ಲಿ ನನ್ನ ಪರವಾಗಿ ಯಾರೆಲ್ಲ ನನಗೆ ಒಳ್ಳೇದಾಗಲಿ ಅಂತೇಳಿ ಆರೈಕೆಯನ್ನು ಮಾಡ್ತಿದ್ರು ಅವ್ರೆಲ್ರಿಗೂ ಕೂಡ ನಿಮ್ಮ ವಾಹಿನಿ ಮೂಲಕ ನನ್ನ ಅಪಾರವಾದಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡೋದ್ರ ಮೂಲಕ ನನಗೆ ಈ ಒಂದು ಪುನರ್ಜನ್ಮ ನೀಡಿದಂತ ಭಗವಂತನಿಗೂ ನನ್ನ ಎಲ್ಲ ದೇವರುಗಳಿಗೂ ನನ್ನ ನಾಯಕರುಗಳಿಗೆ ಆಭಾರಿಯಾಗಿದ್ದೇನೆ. ಈ ಪುನರ್ಜನ್ಮವನ್ನು ಪಡೆದು ಮತ್ತೊಂದು ಅವಕಾಶಗಳು ಸಿಗುವವರೆಗೂ ಕೂಡ ಸಾರ್ವಜನಿಕರ ಕ್ಷೇತ್ರದಲ್ಲಿ ಉತ್ತಮ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ, ಪ್ರಾಮಾಣಿಕ ವ್ಯಕ್ತಿಯಾಗಿ ಸಾರ್ವಜನಿಕರಲ್ಲಿ ಒಬ್ಬನಾಗಿ ದುಡಿಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗಾಗಿ ದೇವರಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರಗಳು.